ಸತ್ಯ ಹರಿಸಿದರು ಸತ್ಯಕ್ಕೋಸ್ಕರ ರಾಜ್ಯಕೋಶವನ್ನು ಕಳೆದುಕೊಂಡು ಹೆಂಡತಿ ಮಕ್ಕಳನ್ನು ಮಾರಾಟ ಮಾಡಿ ತಾನು ಚಾಂಡಾಳರ ಮನೆಯಲ್ಲಿ ಆಳುಕಾರನಾಗಿ ಜೀವಿಸಿಲ್ವೇ? ಅದಕ್ಕಿಂತಲೂ ದೊಡ್ಡ ಕಷ್ಟವನ್ನು ಈ ರೀತಿ ದುಃಖವನ್ನು ಪಡುತ್ತಿರಲಿಲ್ಲ. ದುಃಖವನ್ನು ಬಿಡು, ಕೇಳುವರೆ ಕರೆಯೋ ವರ ಸತ್ಯ ಪಾಂಡವರು ಒಂದು ವರ್ಷ ಅಜ್ಞಾತವಾಸ ಮಾಡಲಿಲ್ಲವೇ ಮರುಳೇ 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 ಮರುಳೇ. ಪಾಪಿಯಾದ ಸಮರಾಧನೆ ಹಿಂದೆ ಹೊರ ಸತ್ಯವಂತರಾದಂತಹ ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮಾಡಿ ಜೀವಿಸಿಲ್ಲರಿ. ಅದಕ್ಕಿಂತಲೂ ದೊಡ್ಡ ಕಷ್ಟವೆಂದು ನೀನು ಈ ರೀತಿ ದುಃಖವನ್ನು ಪಡುತ್ತಿರುವಲ್ಲ, ದುಃಖವನ್ನು ಬಿಡು ಎಂದಾಗ ಈ ಮಾತುಗಳೆಲ್ಲವನ್ನೂ ಕೇಳಿಸಿಕೊಂಡಂತಹ ಗಾಳಕ್ಕೆ ಕಟ್ಟಿದಂತಹ ಬಸವಣ್ಣ ದೇವರ ಕಣ್ಣಿನಲ್ಲಿ ಏನು ನೀರು ದಳದಳದಲ್ಲೇ ಸುರಿಸಿರುವುದಂತೆ ನೋಡಿ. ಇದನ್ನು ನೋಡಿದಂತಹ ವಿಕ್ರಮರಾಜರು, ಹೇ ಬಸವಣ್ಣ ದೇವರೇ, ನೀವೇಗೆ ಸ್ವಾಮಿ ಈ ರೀತಿ ಅಳುತ್ತಿರುವಿರಿ? ಮೆಲ್ಲನೆ ಗಾಢವನ್ನು ಹೇಳುವರಾಗಿ ಎಂಬುದಾಗಿ ಆ ಭಗವಂತರ ಜ್ಞಾನವನ್ನೇ ಮಾಡುತ್ತಾ ಗಾಢವನ್ನು ಹೊರಟಿದ್ದಾನೆ ರಾಜ ವಿಕ್ರಮಣ. ಚೆಂಡಿಯ ಮಾಡದೆ ನೆನೆಯಪ್ಪ, ಆಹಾ ಮೆಲ್ಲ ಮೆಲ್ಲನೆ ನಡೆಯುತ್ತ ಬಸವಣ್ಣ ನೀನು